ದೊಡ್ಡವ್ರು ಇರಬಹುದು, ಇನ್ನೊಬ್ರು ಇರ್ಬೋದು, ನೀವು ಮಾತಾಡಬಾರ್ದು. ಅವ್ರು ಏನ್ ಮಾತಾಡ್ತಾರೆ ಅನ್ನೋದನ್ನ ನೀವು ಕೇಳಿಸ್ಕೊಳ್ಬೇಕು. ಗೊತ್ತಾಯ್ತಾ? ಯಾರು ಮಧ್ಯದಲ್ಲಿ ಮಾತಾಡಬಾರ್ದು, ಎಲ್ಲೆಲ್ಲೋ ನೋಡಬಾರ್ದು. ಅದಕ್ಕೆ ಏಕಾಗ್ರತೆ ಅಂತಾರೆ. ನೀವು ಯಾವಾಗಲೂ ಏನ್ ಮಾಡ್ಬೇಕು, ಯಾರು ಏನ್ ಮಾತಾಡ್ತಾರೆ ಅನ್ನೋದನ್ನ ಕೇಳಿಸ್ಕೊಳ್ಬೇಕು. ಕೇಳಿಸ್ಕೊತೀರಾ? ನೀವು ಮಾತಾಡಬಾರ್ದು, ಆ ಕಡೆ ಈ ಕಡೆ ನೋಡಬಾರ್ದು. ಏನು ಪುಟ ಅಲ್ಲಿ ನೋಡಬಾರ್ದು. ಯಾರು ಮಾತಾಡ್ತಿದ್ದಾರೆ ಅವ್ರನ್ನೇ ನೋಡ್ಬೇಕು. ಯಾರು ನೋಡ್ಬೇಕು? ಅವರನ್ನೇ ನೋಡ್ಬೇಕು. ಏನು ಪಾಠ ಮಾಡ್ತಿದ್ದಾರೆ ಅದನ್ನೇ ಕೇಳಿಸ್ಕೋಬೇಕು. ಕೇಳಿಸ್ಕೋತೀರಾ? ಪಾಠದ ಶಾಲೆಯಲ್ಲಿ ಮಾತ್ರ ಸುಮ್ಮನೆ ಕುತ್ಕೊಂಡು ಹೊರಗಡೆ ಯಾರು ಆಟ ಆಡ್ತಿದ್ದಾರೆ ಅಂತ ನೋಡ್ತೀರಾ? ಇಲ್ಲ ಅಲ್ಲ, ಇಲ್ಲ. ಕಾನ್ಸಂಟ್ರೇಷನ್ ಅಂದ್ರೆ ಏಕಾಗ್ರತೆ. ಅದು ಬೇಕು ಅಂದ್ರೆ ನೀವು ಯಾರು ಏನೇ ಮಾತಾಡಿದ್ರು, ಡಿಸ್ಟ್ರಾಕ್ಷನ್ ಆಗಿದ್ರು ನೀವು ನೋಡಬಾರ್ದು. ಯಾರು ಏನ್ ಪಾಠ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ ಅದ್ರ ಕಡೆಗೆ ಗಮನ ಇರಬೇಕು. ಗೊತ್ತಾಯ್ತಲ್ಲ? ಮಾಡ್ತೀರಲ್ಲ ಇದು? ಇದು ಮುಂದೆ ಪಾಯಿಂಟ್ ಏನಿದೆ? ಪೋಷಕಾಂಶ. ಯಾರು ಹೇಳಿ? ಹಾಲಿನಲ್ಲಿ ಯಾವ ಪೋಷಕಾಂಶ ಇರ್ತದೆ? ವೆರಿ ಗುಡ್. ಆಮೇಲೆ ಇನ್ನೇನಿರ್ತದೆ ಹೇಳಬೇಕು. ಹಾಲಿನಲ್ಲಿ ನೋಡೋಣ, ಒಂದು ಕ್ವಿಜ್ ಮಾಡಿ. ಯಾವ ಪೋಷಕಾಂಶ ಇರ್ತದೆ? ಶಕ್ತಿ ಬರ್ತಕ್ಕಂಥ ಪೋಷಕಾಂಶಗಳು. ಆರೋಗ್ಯಕರ ಫ್ಯಾಟ್, ಪಿಷ್ಟ, ವೈಟಮಿನ್ಸ್ ಮತ್ತೆ ಕ್ಯಾಲ್ಸಿಯಂ, ಮಿನರಲ್ಸ್. ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಅದರಲ್ಲಿ ತುಂಬಿರ್ತದೆ. ಆಯ್ತಾ? ರಾಗಿ ಮಾಲ್ಟ್ ತಿಂತೀರಾ? ಯಾರು ರಾಗಿ ಮಾಲ್ಟ್ ತಿಂತೀರಾ? ಕೈ ಎತ್ತಿ. ರಾಗಿ ಮಾಲ್ಟ್, ಎಸ್. ಅದು ತಿಂದಲೇ ಇರಬಾರ್ದು. ಅದು ತುಂಬಾ ಶಕ್ತಿಯುತ, ಫೈಬರ್ ಇರ್ತದೆ ಅದರಲ್ಲಿ. ತುಂಬಾ ನಿಮಗೆ ಏನೇನು ತಿಳಿಸಿಕೈ. ಆಯ್ತಾ? ಮಧ್ಯಾಹ್ನ ಮೊಟ್ಟೆ ಯಾರು ತಿಂತೀರಾ? ಕೈ ಎತ್ತಿ. ಎಲ್ಲರೂ ಕೈ ಎತ್ತಿದೆ. ಕಡ್ಡಾಯವಾಗಿ ಮೊಟ್ಟೆ ತಿನ್ಬೇಕು. ವೆರಿ ಗುಡ್, ಗುಡ್ ಗುಡ್. ಮೊಟ್ಟೆ ತಿಂದ್ರೆ ಶಕ್ತಿ ಬರ್ತದೆ. ಮೊಟ್ಟೆಯಲ್ಲಿ ಏನಿರ್ತವೆ? ಇಲ್ಲ, ಪೋಷಕಾಂಶ. ಯಾವ ಪೋಷಕಾಂಶ ಇರ್ತದೆ? ಪ್ರೋಟೀನ್. ವೆರಿ ಗುಡ್. ಏನಿರ್ತದೆ? ಪ್ರೋಟೀನ್. ಅದಕ್ಕೂ ಪ್ರೋಟೀನ್ ಇದ್ರೆ ಮಸಲ್ ಬೆಳೆಯುತ್ತೆ. ಅಂದ್ರೆ ನಿಮ್ಮ ಮಾಂಸಖಂಡಗಳು ಬೆಳೀತದೆ. ನೀವು ಎತ್ತರಕ್ಕೆ ಬೆಳಿತೀರಾ, ಶಕ್ತಿಯುತವಾಗಿ ಹಾಕ್ತೀರಾ, ಸ್ಟ್ರಾಂಗ್ ಆಗ್ತೀರಾ. ಮೊಟ್ಟೆ ತಿಂತೀರಿ? ಯಾರು ಮೊಟ್ಟೆ ನನಗೆ ಬೇಡ ಅನ್ಬಾರ್ದು, ಮೊಟ್ಟೆಯನ್ನ ತಿನ್ಬೇಕು.